ಕಾಂಗ್ರೆಸ್ ಏನೋ ಹೊಸ ವರ್ಷ ಶುರು ಮಾಡ್ಕೊಂಡಿದೆ. ನಿಧಾನಗತಿಯ ವೋಟಿಂಗು ಪ್ಯಾಟ್ರನ್ನು, ಕೌಂಟಿಂಗ್ ಪ್ಯಾಟ್ರನ್ನು ಅಂತ. ಅಭಿಷೇಕ್ ಮನು ಸಿಂಘ್ವಿ ನೇತೃತ್ವದಲ್ಲಿ ಆಯೋಗಕ್ಕೆ ಕಂಪ್ಲೇಂಟ್. ಕೌಂಟಿಂಗ್ ಡಿಲೇ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಕಾಂಗ್ರೆಸ್ ಒತ್ತಾಯ. ನಿಧಾನಗತಿಯ ಮತ ಎಣಿಕೆ ಅಂತ ಕಾಂಗ್ರೆಸ್ಸು ಹೊಸ ವರಸೆ. ನೋಡೋಣ ಅದೇನು ನಿಧಾನಗತಿ ಅಂತ. ಓಕೆ, ನಾನು ಅವಾಗಲೇ ಈ ಟಕಾಟಕ್ ಬಗ್ಗೆ ಮಾತಾಡ್ತಾ ಇದ್ದೆ. टकाटक आएगा, जुलाई को आएगा, सितंबर को आएगा, वो दिन आएगा, दिसंबर आएगा 8500 आएगा ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನು ಮಾತಾಡ್ತಾ ಇದ್ದೆ. ನನಗೆ ಭಾಳ ಆಶ್ಚರ್ಯ ಅಂತ ಅನಿಸ್ತು. ಅದು ಯಾವುದೇ ಕಮ್ಯುನಿಟಿ ಇರಲಿ, ಇಲ್ಲಿ ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳ ಅವಧಿಯಲ್ಲಿ 26,000 ಜನ ಪೋಸ್ಟ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. 1 ಲಕ್ಷ ಬರುತ್ತೆ ದುಡ್ಡಿಗೆ ಅಂತ. ಯಾರೋ ಅದನ್ನು ಆಡ್ಕೋತಾ ಇದ್ರು. ನಾನು ಹೇಳಿದೆ, ಬಡತನವನ್ನು ಆಡ್ಕೋಬಾರ್ದು ಕಣಯ್ಯ, ಅದು ಕೆಟ್ಟದು. ಅದು ಅವರಿಗೆ ಭಾಳ ನೀಡಿರುತ್ತವಪ್ಪ. 1 ಲಕ್ಷಕ್ಕೋಸ್ಕರ ಅವ್ರು ಏನೇನೋ ಹೋರಾಟಗಳನ್ನು ಮಾಡಿರ್ತಾರೆ. ಹಾಗಾಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ ಬಂದಿರ್ತಾರೆ. ಯಾವುದೋ ಒಂದು ಪಾರ್ಟಿ ಬರುತ್ತೆ ಅಂತ, ಯಾವುದೋ ಒಂದು ರೂಮರ್ ನಂಬ್ಕೊಂಡು ಬಂದಿರ್ತಾರೆ ಅವರು. ಯಾಕಂದರೆ ಇನ್ನೂ ಚುನಾವಣೆ ಬಂದಿರಲಿಲ್ವಲ್ಲ ಕಳೆದ 4-5 ದಿನದ ಹಿಂದೆ. ಅವಾಗ ನಾನು ಹೇಳ್ತಾ ಇದ್ದೆ, ನೀನು ಏನಾದರೂ ಆಡ್ಕೊಳ್ಳಪ್ಪ, ನಮ್ಮ ದೇಶದಲ್ಲಿ ಬಡತನವನ್ನು ಆಡ್ಕೋಬೇಡ, ಅದು ಒಳ್ಳೆಯದಲ್ಲ ಅಂತ ನಾನು ಹೇಳ್ತಾ ಇದ್ದೆ ಯಾರೊಬ್ಬರಿಗೆ. ಈ ಟಕಾಟಕ್ಗೆ ಒಂದು ಸಮರ್ಥ ಉತ್ತರ ಕೊಡುವಲ್ಲಿ BJP ಫೇಲ್ ಆಯ್ತಾ? ಈಸ್ ದ ಕ್ಯಾಶ್ ಪಾಲಿಟಿಕ್ಸ್ ನ್ಯೂ ಟ್ರೆಂಡ್? ಹಾಗಂದು ನೀವು ಕೇಳ್ಬೋದು, ಎಲ್ಲ ಕಡೆ ವರ್ಕೌಟ್ ಆಗಿರಬೇಕಲ್ಲ ಸರ್. ನಾನು ಇನ್ನೂ ಒಂದು ಗಮನಿಸಿದೆ, ವೈಲ್ ಐ ವಾಸ್ ಆನ್ ಬ್ರೇಕ್, ಇನ್ನೂ ಒಂದು ಗಮನಿಸಿದೆ. BJP ವೋಟ್ ಶೇರಿಂಗ್ 38% ಈ ಸಲ, ಅಕಾರ್ಡಿಂಗ್ ಟು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್. 2019 ಅವರ ವೋಟ್ ಶೇರಿಂಗ್ 37%. BJP has increased their vote sharing but not seats. ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ 2019 NDA ವೋಟ್ ಶೇರಿಂಗ್ 45%. ಇನ್ನೂ 55% ಯಾರು ಬೇಕಾದರೂ ಆಟ ಆಡ್ಕೊಳ್ಳೋಕೆ ಜಾಗ ಇದೆ. ಬಿಕಾಸ್ ಇಟ್ಸ್ ಎ ಡೆಮೋಕ್ರೆಟಿಕ್ ಸೆಟಪ್. ಅದನ್ನು ಆಟ ಆಡ್ಕೊಳ್ಳೋಕ್ಕೆ ಒಗ್ಗಟ್ಟಾಗಿ ಒಗ್ಗೂಡಿ ಇವರೆಲ್ಲರೂ ಕೂಡ ಪ್ರಯತ್ನಗಳನ್ನು ಮಾಡಿದರು. ಆ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಕಾಣ್ತು ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಈ ಟಕಾಟಕ್ಗೊಂದು ಉತ್ತರ ಸಿಗಲಿಲ್ವಾ ಅಂತ. ಯಾಕಂದರೆ ಕರ್ನಾಟಕದ ಟಕಾಟಕ್ಕು ಅಂದರೆ ಕರ್ನಾಟಕದ ಗ್ಯಾರಂಟಿ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ಬಿಡ್ತು ಅಂತ ದೇಶಾದ್ಯಂತ ಚರ್ಚೆ ಆಯಿತು. ಹೌದಾ ಅಂತ ಅದನ್ನು ಬಿಟ್ಬಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳು ಹಿಂದೂ ಮುಸ್ಲಿಂ ಮಂಗಳಸೂತ್ರ OBC ಕ್ಯಾಸ್ಟ್ ಪಾಲಿಟಿಕ್ಸ್ ಆ ಥರದ್ದು ಮಾತಾಡೋಕ್ಕೆ ಏನಾದರೂ ಶುರು ಮಾಡ್ಕೊಂಡಿದ್ದು ಡ್ಯಾಮೇಜ್ ಆಯಿತಾ ಗೊತ್ತಿಲ್ಲ. ನಾನೇನು ರಾಜಕಾರಣಿ ಅಲ್ಲ, ವೆಂಕಟೇಶ್ ದೊಡ್ಡೇರೋ ಇರ್ತಾರ, ಸುಮ್ಮನೆ ಹೇಳೋದಷ್ಟೆ. ದರ್ಶನ್ ಜೈನ್ ಥರನೂ ಅಲ್ಲ ನಾನು. ಹೌದೋ ಇರ್ಬೋದೋ ಅಂತ ಯೋಚನೆ ಮಾಡೋದಷ್ಟೆ. ಕೆಲವೊಂದಕ್ಕೆ ಭಾಳ ಸೀರಿಯಸ್ ಆಗಿ ತಗೊಳ್ಳದೆ ಇವರೇ ಜಾಸ್ತಿ ಪ್ರಮೋಷನ್ ಕೊಟ್ಬಿಟ್ರ ಅಂತ. ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ಮಾಡಿದರು. ಸುಮ್ಮನೆ ದೊಡ್ಡವರವ್ರೆ, ನಿಮ್ಗೊಂದು ಪ್ರಶ್ನೆ, ಹಾಗನ್ಸತ್ತಾ ನಿಮಗೆ? ಈ ವಿಚಾರದಲ್ಲಿ ಆಗಲೇ ಒಂದು ಸರಿ ಚರ್ಚೆ ಆಗಿದೆ ತಮ್ಮ ಅನುಪಸ್ಥಿತಿನಲ್ಲಿ. ಯಾವ ವಿಚಾರಕ್ಕೆ ಮಂಗಳಸೂತ್ರದ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳು ಮಂಗಳಸೂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಟಕಾಟಕ್ಗೆ ನೇರವಾದ ರಾಹುಲ್ ಗಾಂಧಿ ಕೊಡ್ಲಿಲ್ವಾ? ಇಲ್ಲ, ರಾಹುಲ್ ಗಾಂಧಿಯವರ ಟಕಾಟಕ್ಗೆ ಅದು ಸಮರ್ಪಕವಾದ ಉತ್ತರವನ್ನು ಮಾನ್ಯ ಮೋದಿಜಿಯವರು ಕೊಟ್ಟಿದ್ದಾರೆ. ಅದಕ್ಕೆ ರೀಚ್ ಆಗಲಿಲ್ಲ. ಬಿಕಾಸ್ ಐ ಟೆಲ್ ಯು ಸಮಥಿಂಗ್, ಕ್ಯಾಶ್ ಪಾಲಿಟಿಕ್ಸ್ ಇದೆಯಲ್ಲ, ಇಟ್ ವರ್ಕ್ಸ್ ಸಮ್ಟೈಮ್ಸ್ ಅನ್ನೋ ಥರದಲ್ಲಿ ತೋರಿಸ್ತಾ ಇದೆ ಇವತ್ತಿನ ಟ್ರೆಂಡು. ಇಟ್ ಸಮ್ಟೈಮ್ಸ್ ವರ್ಕ್ಸ್ ಅನ್ಸಲ್ವಾ ನಿಮಗೆ? ದೊಡ್ಡ ನೋಡಿ, ಅದು ಸ್ವಲ್ಪ ಮಟ್ಟಿಗೆ ಸರಿ ಅನಿಸಿದ್ರು ಕೂಡ ನಾನು ನಿಮ್ಗೆ ಏನು ಹೇಳಿಕ್ಕೆ ಬಯಸ್ತೀನಿ ಅಂತಂದರೆ, ಈ ಲೋಕಸಭೆಯ ಚುನಾವಣೆಯ ವಿಚಾರ ಬಂದಂಥ ಸಂದರ್ಭದಲ್ಲಿ ನೀವು ಇಂದಿನ ಟ್ರೆಂಡ್ಗಳನ್ನು ನೋಡಿದರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ಈ ರಾಷ್ಟ್ರದ ಭದ್ರತೆ, ಒಂದು ಬಲಿಷ್ಠವಾದ ನಾಯಕತ್ವ ಮತ್ತು ಸುರಕ್ಷತೆ, ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ಮತ್ತು ಅನೇಕ ವಿಚಾರಗಳನ್ನು ನೋಡ್ತಾರೆ. ಈಗ ಆಗಿದ್ದರೆ ನೀವು ಕರ್ನಾಟಕದಲ್ಲಿ ಕೊಟ್ಟಂಥ ಗ್ಯಾರಂಟಿಗಳೇ ಆಗಿದ್ದಿದ್ರೆ ಅವರು ಡಬಲ್ ಡಿಜಿಟ್ ಮೇಲೆ ಬರಬೇಕಾಗಿತ್ತು. ಕರ್ನಾಟಕದ ಗ್ಯಾರಂಟಿಗಳನ್ನು ಕರ್ನಾಟಕಕ್ಕೆ ತಂದವರೇ ಅವರು. ಅದು ಗ್ಯಾರಂಟಿ 54 ಕೋಟಿ ರೂಪಾಯಿನ ಇಟ್ಟು 52,000 ಕೋಟಿ ಇಟ್ಟಂಥದ್ರಲ್ಲಿ 40,000 ಕೋಟಿನ ಖರ್ಚು ಮಾಡಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು 1 ವರ್ಷ ಕಾಲದಲ್ಲಿ ಹೇಳಿದ್ದಾರೆ. But you should not forget the fact that they have increased their numbers by 8 folds.
ಅಲ್ಲ ಇರಲಿ, ನಾನು ಅದಕ್ಕೆ ಹೇಳ್ತೀನಿ ತಮಗೆ. ಈ ಹಣ ಬೆಂಗಳೂರು ಗ್ರಾಮಾಂತರ ಸೋತ್ರು ಅಲ್ಲ 9 ಸೀಟ್ಗಳನ್ನ ಕಾಂಗ್ರೆಸ್ ಹೇಳ್ತೀನಿ. ಹಣನ ಎಲ್ಲಿಂದ ತಂದರು? 2,000 ರೂಪಾಯಿನ ಕೊಟ್ಟು ಅವ್ರು ಹೇಗೆ 4,000 ರೂಪಾಯಿನ ನಮ್ಮ ಸಾಮಾನ್ಯ ಜನರ ಹತ್ರ ಕಿತ್ಕೊಂಡ್ರು ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಅದು 25,000 ಕೋಟಿ ರೂಪಾಯಿನ ಎಷ್ಟು ಹಣ ತಂದರು? ದಯಮಾಡಿ ಕ್ಷಮಿಸಿ, ನಾನು ಫ್ರೀ ಬಿ ಅನ್ನೋ ಪದವನ್ನು ಅಥವಾ ದುಡ್ಡು ಕೊಡಬೇಕು ಅನ್ನೋ ಪದವನ್ನು ಅಥವಾ ದುಡ್ಡು ಕೊಟ್ಟು ಗೆದ್ದುಬಿಡ್ತಾರೆ ಅನ್ನೋ ಪದವನ್ನು ನಾನು ಮಾತಾಡ್ತಾ ಇಲ್ಲ. ಆ ರೀತಿಯ ಯೋಜನೆಗಳು ಜನರ ಮನಸ್ಸನ್ನ ನಾಟಿ ಬಿಡ್ತವೆ ಅಂತ ತಮ್ಗೇನಾದ್ರೂ ಅನ್ಸುತ್ತಾ? ನಾನು ಹೇಳಿದ್ದಲ್ಲ, ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದ. ಇಲ್ಲ, ಸ್ವಲ್ಪ ಮಟ್ಟಿಗೆ ಅದು ಸರಿ ಕೂಡ. ಯಾಕಂತಂದ್ರೆ ಒಬ್ಬ ಸಾಮಾನ್ಯ ಕುಟುಂಬದ ಜನರಿಗೆ ಅಥವಾ ಸಾಮಾನ್ಯ ಜನರಿಗೆ ಇರ್ತಕ್ಕಂಥವ್ರಿಗೆ ಇಮಿಡಿಯೇಟಾಗಿ ಕ್ಯಾಶ್ ಕೊಡ್ತೀವಿ. ಏನು ಎಲೆಕ್ಷನ್ನ ಒಂದು ವಾರ ಇದ್ದಂಥ ಸಂದರ್ಭದಲ್ಲಿ ಒಟ್ಟು ಒಬ್ಬೊಬ್ಬ ಒಂದು ಮಹಿಳೆಯರ ಇದಕ್ಕೆ ಏನು ಶಕ್ತಿ ಯೋಜನೆ, ಇದು ಏನೋ ಯೋಜನೆ ಇದೆ, ಆ ಯೋಜನೆ 12,000 ರೂಪಾಯಿ ಒಂದು 6 ತಿಂಗಳದು 3 ತಿಂಗಳದು ಹಣವನ್ನು ಸುಮಾರು 90 ಕೋಟಿ ರೂಪಾಯಿನ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು ರಾಜ್ಯ ಸರ್ಕಾರದವರು. ಎಲೆಕ್ಷನ್ ಇನ್ನೊಂದು 2 ದಿವಸ 3 ದಿವಸ ಇದ್ದಂಗೆ 3 ತಿಂಗಳು 6 ತಿಂಗಳು 10 ತಿಂಗಳು. ಓವರ್ ಆಲ್ ಇಂಡಿಯಾ ಮಾತಾಡ್ತಾ ಇದ್ದೀನಿ. ನಾಟ್ ಗೆಟಿಂಗ್ ಮೈ ಪಾಯಿಂಟ್. ಅಲ್ಲ ಕರೆಕ್ಟ್ ತಾವು ಹೇಳ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಕೇಳ್ತಾ ಇದ್ದೀರಿ, ನಾನೊಂದು ರಾಜ್ಯ ಮಟ್ಟದಲ್ಲಿ ಅರ್ಥ ಆಯ್ತು. ನೀವು ಹೇಳಿದ್ದು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಕಳಿಸಿದ್ರು ಅಂತ ಹೇಳ್ತಾ ಇದ್ದೀರಿ, ನನ್ಗೆ ಗೊತ್ತಾಯ್ತು. ಹೌದು, ನಾನು ಏನು ಹೇಳ್ತಾ ಪಟ್ ಅಂತ ಟಕಾಟಕ್ ಅಂತ ಕಳಿಸಿದ್ರು, ನನ್ಗೆ ಗೊತ್ತಾಯ್ತು, ಒಪ್ತೀನಿ ನಾನು ಅದನ್ನ. ಐ ಅಗ್ರಿ, ಐ ಅಂಡರ್ಸ್ಟ್ಯಾಂಡ್. ಬಟ್ ಕಾಂಗ್ರೆಸ್ ಸ್ಟೇಟ್ ಲೆವೆಲ್ ಅಲ್ಲ, ರಾಷ್ಟ್ರೀಯ ಮಟ್ಟದ ಮ್ಯಾನಿಫೆಸ್ಟೋ ಬಿಟ್ಟಾಗ್ಲೇನೆ ಒಂದು ಸ್ವಲ್ಪ BJP ಅದಕ್ಕೆ ಉತ್ತರ ಕೊಡಬಹುದಾದಂಥ ನೇರವಾದ ಕೆಲಸ ಮಾಡ್ಬೋದಾಗಿತ್ತಲ್ವಾ? ರಾದರ್ ದ್ಯಾನ್ ಗೆಟಿಂಗ್ ಇನ್ ಟು ಮಡ್ಸ್ಲಿಂಗಿಂಗ್ ಆರ್ ರಾದರ್ ದ್ಯಾನ್ ಗೆಟಿಂಗ್ ಇನ್ ಟು ಧರ್ಮ, ರಾದರ್ ದ್ಯಾನ್ ಗೆಟಿಂಗ್ ಇನ್ ಟು ಮಂಗಳಸೂತ್ರ. ನೋಡಿ, ಮತ್ತು ಈ ಮಂಗಳಸೂತ್ರ ಮತ್ತು ಧರ್ಮ ಇದು ನಮ್ಮ ಈ ಎಲೆಕ್ಷನ್ನ ಮ್ಯಾನಿಫೆಸ್ಟೋ ಆಗಿರಲಿಲ್ಲ. ಆದರೆ ನಾನೇನು ಹೇಳಿಕ್ಕೆ ಬಯಸ್ತೀನಿ ಅಂತಂದರೆ, ಈ ಅಭಿವೃದ್ಧಿ ಮೋದಿಜಿಯವರು 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಇಟ್ಕೊಂಡು ನಾವು ಮುಂದೆ ಹೋಗಿದ್ದೀವಿ. 10 ವರ್ಷದ ಅಭಿವೃದ್ಧಿ 1 ಲಕ್ಷದ ಭ್ರಷ್ಟಾಚಾರ ರಹಿತ 10 ವರ್ಷದ ಅಭಿವೃದ್ಧಿ 1 ಲಕ್ಷದ ಮುಂದೆ ಮಂಕಾಯ್ತಾ? ಕ್ಯಾಶ್ ಪಾಲಿಟಿಕ್ಸ್ ಮುಂದೆ ಕ್ಯಾಶ್ ಎಮೋಷನಲ್ ವಿಚಾರಗಳಿಲ್ಲ. ಒಂದು ನಿಮಿಷ ದರ್ಶನ್ ಮಾತಾಡ್ತೀನಿ. ಕ್ಯಾಶ್ ಪಾಲಿಟಿಕ್ಸ್ ಮುಂದೆ ಮಂಕಾಯ್ತಾ? ಹೋಗ್ಲಿ, ಇನ್ನೊಂದು ಕೇಳ್ತೀನಿ. ಮಾರ್ಚ್ ವೇಳೆಗೆ ನೀವೇನಾದರೂ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದಿದ್ರೆ ನಿಮಗೊಂದು ವೇವ್ ಸಿಗ್ತಾ ಇತ್ತಾ? ನಾವು ಮತ್ತೆ ಅದನ್ನು ಹೇಳ್ತಿದ್ದೀನಿ ಕೇಳಿ. ಇದು ರಾಮ ಮಂದಿರದ ಯಾವಾಗಲೇ ಹೇಳಿದ್ರು ಅನ್ನೋ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ. ರಾಮ ಮಂದಿರದ ನಿರ್ಮಾಣ ಇದು ಭಾರತೀಯತೆ ಮತ್ತು ಹಿಂದುತ್ವದ ಒಂದು ಅಸ್ಮಿತೆ. ಇದು ಬಹುಸಂಖ್ಯಾತ ಜನರ ಒಂದು ಕೋರಿಕೆ ಮತ್ತು ಅದರ ಒಂದು ಪೂರೈಕೆ. ಇದು ಅದನ್ನ ಇಟ್ಕೊಂಡು ಮಾಡಿದ್ದು ಬಿಟ್ಟರೆ ರಾಜಕಾರಣ ನೀವು ಎದೆ ಮುಟ್ಕೊಂಡು ಹೇಳ್ಬಿಡಿ. ನೀವು ಒಂದ್ಸಲ ನನಗೆ ಇದರಲ್ಲಿ ನೀವು ಅಸಂಖ್ಯ ಜನರ ಕೋರಿಕೆ ಜೊತೆಗೇನೆ ಇದು ಪೊಲಿಟಿಕಲಿ ಕೂಡ BJPಗೆ NDAಗೆ ಬೂಸ್ಟ್ ಕೊಡ್ಬೋದು ಅಂತ ನಿಮ್ಗೆ ಅನ್ಸಿರ್ಲಿಲ್ಲ ಅಂತ ಎದೆ ಮುಟ್ಕೊಂಡು ಹೇಳ್ಬಿಡಿ. ಒಂದ್ಸಲ ಮೈಕ್ ಆದ್ರೆ ಮುಟ್ಕೊಂಡು ಹೇಳ್ಬಿಡಿ ನೋಡೋಣ. ನೀವು ಆಗಲ್ಲ ನಾನು ಆಗಲ್ವಾ? ಅಲ್ಲ, ನಾನು ಏನು ಹೇಳಿಕ್ಕೆ ನೀವು ಎದೆ ಮುಟ್ಕೊಂಡು ಹೇಳಿ, ನೀವೇನಾದ್ರೂ ಹೇಳಕ್ ಬಯಸಿ, ಬಟ್ ನೀವು ಎದೆ ಮುಟ್ಕೊಂಡು ಹೇಳ್ಬಿಡಿ. ಎವ್ರಿ ಆಕ್ಷನ್ ವೆನ್ ಇಟ್ ಕಮ್ಸ್ ಟು ಪಾಲಿಟಿಕ್ಸ್, ಎವ್ರಿ ಆಕ್ಷನ್ ವೆನ್ ಇಟ್ ಕಮ್ಸ್ ಟು ಪಾಲಿಟಿಕ್ಸ್, ಪ್ರಣಾಳಿಕೆಯಲ್ಲಿದ್ದಂಥದ್ದನ್ನ ಪೂರೈಸಿದ್ದೀವಿ. ದೊಡ್ಡೇರಿ ಸರ್, ಎವ್ರಿ ಆಕ್ಷನ್ ವೆನ್ ಇಟ್ ಕಮ್ಸ್ ಟು ಪಾಲಿಟಿಕ್ಸ್, ದೊಡ್ಡೇರಿ ಸರ್, ಈಸ್ ಅಪೀಸ್ ಟುವರ್ಡ್ಸ್ ವೋಟ್. ಹಾಗನ್ ಮಾತ್ರಕ್ಕೆ ನಿಮ್ಮ ಹೃದಯದಲ್ಲಿರುವ ರಾಮಲಲ್ಲಾನ ಭಕ್ತಿಯನ್ನ ನಾನು ಯಾವ ಕಾರಣಕ್ಕೂ ಅಲ್ಲಗಳೆಯುವುದಿಲ್ಲ. ನಾನು ರಾಮ ಭಕ್ತ ರೀ, ಆಗೋದಿಲ್ಲ. ನಾನು ರಾಮ ಭಕ್ತ. ರಾಮನೇ ಇಲ್ಲ ಅಂತ ಹೇಳಿ ಅಫಿಡವಿಟ್ ಹಾಕಿದ್ರು ಅವರು. ರಾಮನನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರು ರಾಮನೇ ಇಲ್ಲ, ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಇದ್ರು, ಅವರು ಬಂದು ಕೈ ಮುಗ್ದದ್ದಂತಿದೆ. ದೊಡ್ಡೇರಿ ಸರ್, ನಾನು ಪರಮ ರಾಮ ಭಕ್ತ, ಆಯ್ತಾ? ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ರೆ ಶುರುವಾಗೋದು ರಾಮ ಲಕ್ಷ್ಮಣ ಜಾನಕಿಯಿಂದ ಶುರುವಾಗೋದು, ಜೈ ಹೋ ಹನುಮಾನಿಕಿಯಿಂದ ಶುರುವಾಗೋದು. ಬಹಳ ಸಂತೋಷ, ಆಯ್ತಾ? ಬಹಳ ಸಂತೋಷ. ನಾನು ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಒಂದು ಘಟನಾವಳಿ, ಯಾವುದೇ ಒಂದು ಹಿಸ್ಟಾರಿಕ್ ಇವೆಂಟ್ ಅನ್ನ ಎಲೆಕ್ಷನ್ನ ಸಂದರ್ಭದಲ್ಲಿ ನಡೆಸಿದಾಗ ಸಹಜವಾಗಿ ನಿಮಗೆ ಜನವರಿ 22ಕ್ಕೆ ನಡೆಸಿದಾಗ ಇನ್ನೇನ್ರಿ ಬಿಡ್ರಿ BJP ಬಂದೇ ಬಿಡ್ತು ಕೇಂದ್ರದಲ್ಲಿ ಅನ್ನುವ ಅಭಿಪ್ರಾಯ ಹುಟ್ಕೊಂಡಿದ್ದು ನಿಜವೋ ಸುಳ್ಳು? ಚಂದನ್ ಅವರೇ, ಇದು 2024 ಎಲೆಕ್ಷನ್ ಇಟ್ಕೊಂಡು ಮಾಡಿದ್ದಂಥದ್ದಲ್ಲ. 1990-91 ಇಸ್ವಿದಲ್ಲಿ ಅದ್ವಾನಿಯವರು ತೆಗೆದುಕೊಂಡಂಥ ರಥಯಾತ್ರೆ, ಅಲ್ಲಿ ಸಿಕ್ಕಂಥ ಮುಂದಿನ ಬೆಳವಣಿಗೆಗಳು, ಈ ಒಂದು ಬಹುಸಂಖ್ಯಾತರ ಒಂದು ಅಸ್ಮಿತೆ, ಅವರ ಒಂದು ಕೋರಿಕೆಯನ್ನು ಈಡೇರಲಿಕ್ಕೆ ಕೈಗೊಂಡ ಸಾವಿರಾರು ಜನರ ಪ್ರಾಣ ಬಲಿದಾನದ ಪರವಾಗಿ ಹುಟ್ಟಿದಂಥದ್ದು ಈ ಒಂದು ರಾಮ ಮಂದಿರ. ನಾನು ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವು ಹೆಂಗೆ ಉತ್ತರ ಕೊಡ್ತೀರಾ ಗೊತ್ತಾ? ಆಯ್ತಾ? ನಮ್ಮ ಮರ ಯಾಕೆ, ಆ ತಾಯಿಗೆ ಕೈ ಮುಗಿಸಿ ನಮಸ್ಕರಿಸಿ, ನಮ್ಮ ಮರ ಯಾಕೆ ಏನಂತೀರಾ ಅಂತೀರಾ ನೀವು ಹಂಗೆ ಹೇಳ್ತೀರಪ್ಪ.
ನನ್ನ ಪ್ರಶ್ನೆನೇ ಏನೋ ಕೇಳ್ತೀನಿ, ಆ ಮರ ಯಾಕೆ ಅಲ್ವಾ, ಏನಂತೀರಾ? ಆ ಬೆಳಗ್ಗೆ ಎದ್ದು ನೀವು ಬಹಳ ಬುದ್ಧಿವಂತರು. ಬಹಳ ಜಾಣ್ಮೆಯುಳ್ಳಂತ ನಾನು ಪರಮ ಕೋಣ ಸರ್. ಯಾವ ಜಾಣ ನಾನು? ಅದು ಒಳ್ಳೆತನ. ನಾನು ಪರಮ ಕೋಣ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಲ್ದೆ ನೀವು. ನಾನು ಸರ್ ಬ್ರಹ್ಮಾಸ್ಮಿ ಅಂತ ಸರ್. ಏನ್ ಸರ್ ಸರ್ ಅಲ್ವಾ ಸರ್? ನಾನು ಕೈ ಕಟ್ಕೊಂಡು ಕೇಳ್ತೀನಲ್ವಾ ಸರ್ ಅಂತ ನನಗೆ. ನಾನು ಎಷ್ಟು ವಿಧೇಯನಾಗಿ ಪಾಪ ನಾನು ಎಷ್ಟು ಮುದ್ದಾಗಿ ನಾನು ಅಲ್ವಾ ಸರ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಭಾವಾರ್ಥವನ್ನು ಅರ್ಥ ಮಾಡ್ಕೊಳ್ತಾ ಶಕ್ತಿ ನನಗಿದೆ ಅಂತ ನಾನು ಅನ್ಕೊಳ್ತೀನಿ. ಚಂದನ್ ಅವರೇ, ಬಹಳ ಅದೇ ಮರ ಯಾಕೆ ಅಲ್ವಾ, ಏನಂತೀರ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.